ರೇಖೆಯಿಂದ ಸೋರಿಯಾಸಿಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ಸೋರಿಯಾಸಿಸನ್ನು ಅನುಭವಿಸಿದವರಿಗೆ ಗೊತ್ತು ಅದರ ನೋವು, ಅದರಿಂದ ಆಗುವಂಥ ಅವಮಾನ. ಸೋರಿಯಾಸಿಸ್ ಈ ಇರುವವರು ಈ ಯಾತನೆ ಪಡೋದು ಯಾರಿಗೆ ಬೇಡ ಅನ್ನಿಸ್ತೈತಿ. ಸೋರಿಯಾಸಿಸ್ ಇದು ಒಂದು ಚರ್ಮದ ಕಾಯಿಲೆ. ಸೋರಿಯಾಸಿಸ್ಗೆ ನಿಖರ ಕಾರಣ ಇದುವರೆಗೂ ಸರಿಯಾಗಿ ನಿಖರವಾಗಿ ಹೇಳಲಿಕ್ಕೆ ಆಗಿಲ್ಲ. ಇದು ನಾವು ಸಿಗರೆಟ್ ಸೇದೋದು, ಡ್ರಿಂಕ್ಸ್ ಮಾಡೋದು, ಅಷ್ಟೇ ಅಲ್ಲ ಒತ್ತಡದಲ್ಲಿ ಕೆಲಸ ಮಾಡೋದು, ಇನ್ನೂ ಹಲವಾರು ಕಾರಣಗಳು ಸೋರಿಯಾಸಿಸ್ ಬರಲಿಕ್ಕೆ ಕಾರಣ. ಇದರಲ್ಲಿ ಆನುವಂಶಿಕತೆಯೂ ಕಾರಣ. ಈ ಸೋರಿಯಾಸಿಸ್ನಿಂದ ಮೊದಲೇ ನಾವು ಸ್ಟ್ರೆಸ್ನಿಂದಾಗಿ ಈ ರಕ್ತದ ಒತ್ತಡ ಹೆಚ್ಚಿಗೆ ಆಗೋದು, ಬಿ ಪಿ ಹೈ ಲೆವೆಲ್ ಆಗೋದು, ಇಂಥವೆಲ್ಲ ಆಗ್ತಿರ್ತಾವೆ. ಈ ಸೋರಿಯಾಸಿಸ್ ಇದ್ದಾಗ ಇನ್ನೊಂದಿಷ್ಟು ನಾವು ಸ್ಟ್ರೆಸ್ನಲ್ಲಿ ಕೆಲಸ ಮಾಡಿದರೆ ಸೋರಿಯಾಸಿಸ್ ಇರೋರಿಗೆ ಡಯಾಬಿಟಿಕ್ಕು, ಬ್ಲಡ್ ಪ್ರೆಷರ್ ಇದ್ರಂತೂ ಮುಗಿದೇ ಇತ್ತು, ಅವ್ರ ಕತೆ ಕೇಳೋಂಗೇ ಇಲ್ಲ. ನಮಗೆ ಪ್ರೆಷರ್ ಆದಾಗ, ಸಿಟ್ಟಿನಲ್ಲಿದ್ದಾಗ, ವರ್ಕ್ ಜಾಸ್ತಿ ಆದಾಗ, ಹೀಗೆಲ್ಲ ಆದಾಗ ನಮ್ಮದು ಶುಗರ್ ಲೆವೆಲ್ ಜಾಸ್ತಿ ಆಕೈತಿ, ಬಿ ಪಿ ಜಾಸ್ತಿ ಆಕೈತಿ. ಅದರ ಪರಿಣಾಮ ನಮ್ಮ ಸೋರಿಯಾಸಿಸ್ ಮೇಲೂ ಬೀಳ್ತೈತಿ. ಹಾಗಾಗಿ ಸೋರಿಯಾಸಿಸ್ ಇರೋರು ಹೆಚ್ಚು ಶಾಂತವಾಗಿರಬೇಕು. ಸೋರಿಯಾಸಿಸ್ಗೆ ಅನೇಕರು ಹಲವಾರು ಡಾಕ್ಟರ್ ಕಡೆ ತೋರಿಸ್ತಾ ಇರ್ತೀರಿ, ಎಷ್ಟೋ ಹಣ ಖರ್ಚು ಮಾಡ್ತೀರಿ, ಸಿಕ್ಕ ಡಾಕ್ಟರ್ ಕಡೆ ಹೋಗ್ತೀರಿ, ದೇವರ ಮೊರೆ ಹೋಗ್ತೀರಿ, ಆದರೂ ಕಡಿಮೆ ಆಗ್ತಿರೋದಿಲ್ಲ. ಸೋರಿಯಾಸಿಸ್ಗೆ ರೇಖಿ ಒಳ್ಳೆ ಒಂದು ಮಾರ್ಗ. ಅಂದರೆ ನಾವು ತಗೊಳ್ಳುವಂಥ ಔಷಧಿಗಳನ್ನು, ಹಚ್ಕೊಳ್ಳುವಂಥ ಕ್ರೀಮ್ಗಳನ್ನು ಬಿಡಬೇಕಂತಲ್ಲ, ಅವುಗಳನ್ನು ಹಚ್ಕೊಳ್ತಾ ನಾವು ತಗೊಳ್ಳುವ ಮಾತ್ರೆಗಳನ್ನು ಕಂಟಿನ್ಯೂ ಮಾಡ್ತಾನೆ ನಾವು ರೇಖಿ ಮಾಡಬೇಕು. ರೇಖಿ, ಧ್ಯಾನ, ಯೋಗ ಇವೆಲ್ಲದರಿಂದ ಸೋರಿಯಾಸಿಸ್ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಸಹಾಯ ಆಕೈತಿ. ಈಗ ನಾವು ಇಬ್ಬರು ವ್ಯಕ್ತಿಗಳು ಸೇಮ್ ಸೋರಿಯಾಸಿಸ್ ಇದ್ದವರು ಇರ್ತಾರೆ ಅಂದರೆ ಇಬ್ಬರು ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ. ಅದರಲ್ಲಿ ಒಬ್ಬರು ಧ್ಯಾನ, ರೇಖಿ, ಯೋಗ ಇವನ್ನೆಲ್ಲ ಮಾಡುತ್ತಾ ಮನಸ್ಸನ್ನು ಶಾಂತಿ ಇಟ್ಕೊಂಡು ಮೆಡಿಕಲ್ ಟ್ರೀಟ್ಮೆಂಟನ್ನು ಮುಂದುವರಿಸಿರ್ತಾರೆ. ಇನ್ನೊಬ್ಬರು ಅದೇ ಡಾಕ್ಟರ್ ಕಡೆನೇ ಮೆಡಿಕಲ್ ಟ್ರೀಟ್ಮೆಂಟ್ ಮುಂದುವರಿಸಿರ್ತಾರೆ. ಆದರೆ ಯಾವಾಗಲೂ ಸ್ಟ್ರೆಸ್ಸು, ಸಿಡುಕು, ಓಡಾಟ, ಎಂಗ್ಸೈಟಿ ಇಂಥದ್ರಾಗೆ ಇರ್ತಾರೆ. ಅಂಥ ಈ ಇಬ್ಬರಲ್ಲಿ ಈ ಧ್ಯಾನ, ಯೋಗ, ರೇಖಿ ಮಾಡಿಕೊಂಡು ಯಾರು ಶಾಂತಿ ಇರ್ತಾರಲ್ಲ ಅವ್ರಿಗೆ ಸೋರಿಯಾಸಿಸ್ ಬಹಳ ಜಲ್ದಿ ಕಂಟ್ರೋಲ್ ಆಗುತ್ತೆ. ಇನ್ನೊಬ್ಬ ಈ ಮೆಡಿಸಿನ್ ತೊಗೊಂಡು ಏನು ಓಡಾಡೋದು, ಎಂಗ್ಸೈಟಿ, ಸ್ಟ್ರೆಸ್ಸಿಂದ ಏನಿರ್ತಾನಲ್ಲ ಆ ವ್ಯಕ್ತಿಗೆ ಗುಣವಾಗೋದು ಅಥವಾ ಸೋರಿಯಾಸಿಸ್ ಬೇಗ ಕಂಟ್ರೋಲಿಗೆ ಬರೋದಿಲ್ಲ. ಹೀಗಾಗಿ ನಾವು ನಮ್ಮ ಮಾನಸಿಕ ಶಾಂತಿಗೆ ಹೆಚ್ಚು ಒತ್ತು ಕೊಡಬೇಕು. ನೀವು ಎಷ್ಟೇ ಮೆಡಿಸಿನ್ ತೊಗೊಂಡ್ರು, ನೀವು ಯಾರದೇ ಕಡೆ ತೊಗೊಂಡ್ರು ಡಾಕ್ಟರ್ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಲ್ಲ ಅಂದರೆ ನೀವು ಏನು ಟ್ರೀಟ್ಮೆಂಟ್ ತೊಗೊಂಡ್ರೂ ಅದಕ್ಕೆ ಉಪಯೋಗ ಇಲ್ಲ. ಹಾಗಂತ ನಾವು ಬರೀ ಧ್ಯಾನ, ರೇಖಿ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದ್ರೂ ಕಂಟ್ರೋಲ್ ಆಗೋದಿಲ್ಲ. ನಾವು ಮೆಡಿಕಲ್ ನೀವು ಆಯುರ್ವೇದ ತೊಗೊಳ್ಳಿ, ಹೋಮಿಯೋಪತಿ ತೊಗೊಳ್ಳಿ, ನಿಮಗೆ ಯಾವುದಿಷ್ಟನೋ ಆ ಮೆಡಿಸಿನ್ ಮುಂದುವರಿಸ್ತಾನೆ ನಾವು ಧ್ಯಾನ, ರೇಖಿ ಕಂಟಿನ್ಯೂ ಮಾಡಬೇಕು. ಈಗ ಧ್ಯಾನ ಮಾಡ್ಬೇಕಂದ್ರೆ ನಾನು ಈ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ, ಏಕಾಗ್ರತೆ ಬರೋದಿಲ್ಲ. ಕಣ್ಣು ಮುಚ್ಚಿದ್ರೆ 108 ವಿಚಾರಗಳು ಬರ್ತವೆ. ಹಾಗಾಗಿ ಧ್ಯಾನ ಸರಿಯಾಗಿ ಆಗಲೇ ಇಲ್ಲ ಅಂದರೆ ನಮ್ಮದು ಮನಸ್ಸು ಶಾಂತ ಆಗೋದಿಲ್ಲ. ಆಮೇಲೆ ನಿದ್ರೆ ಸಮಸ್ಯೆನೂ ಸಹ ಸೋರಿಯಾಸಿಸ್ಸಿಗೆ ಒಂದು ಕಾರಣ ಅಂತ ಹೇಳ್ತಾರೆ. ಈ ತಡರಾತ್ರಿವರೆಗೂ ಮೊಬೈಲ್ ನೋಡೋದು, ತಡರಾತ್ರಿವರೆಗೆ ನಿದ್ದೆ ಬರದೇ ಇರೋದು, ಬೆಳಗ್ಗೆ ಬೇಗ ಹೇಳೋದು, ಇದರಿಂದನೂ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದ್ರೂ ಸೋರಿಯಾಸಿಸ್ ಬರಲಿಕ್ಕೆ ಒಂದು ಕಾರಣ ಇರ್ಬೋದು. ಹಾಗಾದರೆ ಸರಿಯಾಗಿ ನಿದ್ರೆಗೂ ಸಹ ನಾವು ಅದಕ್ಕೆ ಮನಸ್ಸು ಶಾಂತಿ ಇರಬೇಕು. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ 108 ಸ್ಟ್ರೆಸ್ ಆದಿದು ಕೆಲಸದ ಒತ್ತಡದಲ್ಲಿ ಓಡಾಡಿದರೆ ಕೆಲವೊಬ್ಬರಿಗೆ ರಾತ್ರಿ ಕಣ್ಣು ಮುಚ್ಚಿದ ಕೂಡಲೇ ನಿದ್ದೆ ಬರೋದೇ ಇಲ್ಲ. ಅದೇ ಏನೋ ಯೋಚನೆಗಳು, ಚಿಂತೆಗಳು, ಭವಿಷ್ಯದ ಆತಂಕ ಇವೇ ಬರ್ತೈತಿ. ಹಾಗಾದರೆ ನಾವು ರೇಖಿ ಮೂಲಕ ಯಾವ ರೀತಿ ಸೋರಿಯಾಸಿಸನ್ನು ಕಂಟ್ರೋಲ್ ಮಾಡ್ಕೋಬಹುದು? ನಾವು ರೇಖಿ ದೀಕ್ಷೆ ಪಡೆದುಕೊಂಡ ನಂತರ ಬಹುತೇಕರ ಅನುಭವ ಮನಸ್ಸು ಶಾಂತ ಆಕೈತಿ. ಫ್ರೀ ಒಂದೇನೋ ಭಾರ ತಲೆ ಮೇಲೆ ಇರ್ತದಲ್ಲ ಅದು ಫ್ರೀ ಆದಂಗೆ ಆಕೈತಿ. ಒತ್ತಡ ರಹಿತ ನಮ್ಮದು ಲೈಫ್ ಆಕೈತಿ. ನಿದ್ರೆ ಆರಾಮವಾಗಿ ಬರ್ತೈತಿ.
ಅಂತ ನಾವು ಹಲವಾರು ಕಡೆಯಿಂದ ಅನುಭವಗಳನ್ನು ಕೇಳಿದ್ದೀವಿ, ನೀವು ಕೇಳಿರ್ಬೋದು. ಹೀಗಾಗಿ ನೀವು ಸೋರಿಯಾಸಿಸ್ನಿಂದ ಬಳಲುತ್ತಾ ಇದ್ದರೆ ಬೆಟರ್ ನೀವು ರೇಖಿ ದೀಕ್ಷೆ ತಗೊಳ್ಳೋದು ಬಹಳ ಒಳ್ಳೆಯದು. ನಾವು ರೇಖಿ ಹೀಲಿಂಗಲ್ಲಿ ಚಕ್ರಗಳ ಜೊತೆಗೆ 26 ಪಾಯಿಂಟ್ಸ್ ಇದ್ದಾವೆ ದೇಹದಲ್ಲಿ. ಆ 26 ಪಾಯಿಂಟ್ಸಿಗೂ ನಾವು 3 ನಿಮಿಷ ನಿತ್ಯ ಹೀಲಿಂಗ್ ಮಾಡ್ಕೊತ ಹೋಗ್ಬೇಕು. ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗೂ ಸಹ ಹಲವಾರು ಮಾನಸಿಕ ರೋಗಗಳು, ದೈಹಿಕ ರೋಗಗಳು ಬರ್ತವೆ. ನಾವು ಹೀಲಿಂಗ್ ಮಾಡ್ಕೊಳ್ಳೋ ಮೂಲಕ ನಮ್ಮಲ್ಲಿರುವಂಥ ಶಕ್ತಿ, ಒಳಗಿನ ಶಕ್ತಿ ಹರಿವು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ಹರಿತೈತಿ. ಈಗ ನಾವು ನಮ್ಮ ದೀಕ್ಷಾ ತಗೊಂಡ ನಂತರ ಎಲ್ಲ ಪಾಯಿಂಟ್ಸ್ಗಳಿಗೆ 26 ಪಾಯಿಂಟ್ಸ್ಗೆ ಹೀಲ್ ಮಾಡ್ಕೊಳ್ಳೋ ಜೊತೆಗೆ ನಮ್ಮ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ ಚಕ್ರ ಹಾಗೂ ಮಣಿಪುರ ಚಕ್ರಗಳಿಗೆ ಇನ್ನೂ 3 ನಿಮಿಷ ಅಥವಾ 5 ನಿಮಿಷ, 10 ನಿಮಿಷ ನಮ್ಮ ಕಡೆ ಎಷ್ಟು ಟೈಮ್ ಇರ್ತೈತಿ ಅಷ್ಟು ಟೈಮ್ ಜಾಸ್ತಿ ಸೆಲ್ಫ್ ಹೀಲಿಂಗ್ ಮಾಡ್ಕೊತ ಹೋಗ್ಬೇಕು. ಈ ಮಣಿಪುರ ಚಕ್ರಕ್ಕೆ ಹೀಲ್ ಮಾಡೋದರಿಂದ ನಮ್ಮಲ್ಲಿರುವಂಥ ಒತ್ತಡ ಕಡಿಮೆ ಆಕೈತಿ, ಆತ್ಮವಿಶ್ವಾಸ ಜಾಸ್ತಿ ಆಕೈತಿ. ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ, ಇದಕ್ಕೆ ನಾವು ಹೀಲ್ ಮಾಡೋದ್ರಿಂದ ನಮ್ಮಲ್ಲಿರುವಂಥ ದ್ವೇಷ ಭಾವನೆಗಳು ಕಡಿಮೆ ಆಗ್ತಾವೆ. ಸಂಬಂಧಗಳಲ್ಲಿ 108 ಸ್ನೇಹಿತರಲ್ಲಿ ಏನೇನೋ ವಿಚಾರಗಳು ಇರ್ತಾವೆ, ದ್ವೇಷ ಇರ್ತೈತಿ. ನಾವು ಹಾರ್ಟ್ ಚಕ್ರಕ್ಕೆ ಹೀಲ್ ಮಾಡೋದ್ರಿಂದ ದ್ವೇಷಗಳು ನಿಧಾನವಾಗಿ ಕಡಿಮೆ ಆಕೈತಿ. ವಿಶುದ್ಧ ಚಕ್ರಕ್ಕೆ ನಾವು ಹೀಲ್ ಮಾಡೋದ್ರಿಂದ ನಮ್ಮ ಮಾತುಗಳು ಒಳ್ಳೆಯ ರೀತಿಯಿಂದ ಬರ್ತೈತಿ. ಒಂದು ಮಾತು ಏನಾದರೂ ಹೆಚ್ಚು ಕಡಿಮೆ ಆತಂದ್ರೆ ಏನೋ ಜಗಳ ಆಗುವಂಥ ಸಂಭವ ಇರ್ತೈತಿ. ಆದರೆ ವಿಶುದ್ಧ ಚಕ್ರಕ್ಕೆ ನಾವು ಹೀಲ್ ಮಾಡೋಕೊಳ್ಳೋ ಮೂಲಕ ನಮ್ಮ ಮಾತಿನ ಸ್ಟೈಲ್ ಬದಲಾಗ್ತೈತಿ. ಆಜ್ಞಾ ಚಕ್ರಕ್ಕೆ ಹೀಲ್ ಮಾಡ್ಕೊಳ್ಳೋ ಮೂಲಕ ಮನಸ್ಸು ಶಾಂತ ಆಕೈತಿ, ಒತ್ತಡ ರಹಿತ ಆಕೈತಿ. ನಾವು ಸಹಸ್ರಾರ ಚಕ್ರಕ್ಕೆ ಹೀಲ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಕೈತಿ. ಹೊರಗಡೆ 108 ವಿಚಾರಗಳನ್ನು ಬಿಟ್ಟು ಆಧ್ಯಾತ್ಮಿಕತೆ ಕಡೆಗೆ ಒಲವು ಕೊಡ್ತಾ ಹೋದಂಗೆ ಮನಸ್ಸು ಶಾಂತ ಆಕೊಂತ ಹೋಗ್ತೈತಿ. ನಮ್ಮ ಲೈಫ್ ಸ್ಟೈಲ್ನು ಚೇಂಜ್ ಆಕೊಂತ ಹೋಗ್ತೈತಿ. ಹೀಗಾಗಿ ನಾವು ರೇಖಿ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಸರಿಯಾಗಿ ನಿದ್ದೆ ಬರ್ತೈತಿ. 108 ವಿಚಾರಗಳು, ಚಿಂತೆಗಳು ಕಡಿಮೆ ಆಕೈತಿ. ಭವಿಷ್ಯದ ಚಿಂತೆ ಇರ್ತೈತಿ, ಬಟ್ ಜಾಸ್ತಿ ಚಿಂತೆ ಮಾಡೋದ್ರಿಂದ ಅದು ನಮಗೆ ತ್ರಾಸ ಆಕೈತಿ. ಹಾಗಾಗಿ ಭವಿಷ್ಯದ ಚಿಂತೆ ಕಡಿಮೆ ಆಕೈತಿ. ಎಂಗ್ಸೈಟಿ, ಆತಂಕ ಕಡಿಮೆ ಆಕೊಂತ ಹೋಗ್ತೈತಿ. ಇನ್ನೊಬ್ಬರ ಬಗ್ಗೆ ಪ್ರೀತಿ, ಒಂದು ವಾತ್ಸಲ್ಯ ಭಾವನೆ ಬೆಳ್ಕೊಂತ ಹೋಗ್ತೈತಿ. ಇದೆಲ್ಲ ಆಗೋದ್ರಿಂದ ಮನಸ್ಸು ಶಾಂತ ಆಕೈತಿ. ನಿಮ್ಗೆ ಶುಗರು, ಬ್ಲಡ್ ಪ್ರೆಷರ್ ಇತ್ತಂದರೆ ನಿಮ್ಮ ಶುಗರ್ ಲೆವೆಲ್ ಹೈ ಆಗೋದು ಕಡಿಮೆ ಆಕೈತಿ. ನೀವು ವಿಚಾರಣೆ ಮಾಡಲಿಲ್ಲ ಅಂದರೆ ಮನುಷ್ಯ ಅಂತ ಆತಂದರೆ ಆತಂಕ, ಸ್ಟ್ರೆಸ್ಸು ನಿಮ್ಮ ತಲೆಯೊಳಗೆ ಹೋಗೋದಿಲ್ಲ. ಹಾಗಾಗಿ ನೀವು ಶುಗರಿಗೆ ಮತ್ತು BP ಗೆ ಏನಾದರೂ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಅನುಕೂಲ ಆಕೈತಿ. ರೇಖಿ ಮಾಡ್ಕೊಳ್ಬೇಕು, ಧ್ಯಾನ ಮಾಡಿರಿ, ಯೋಗ ಮಾಡಿರಿ, ಜಿಮ್ಗೆ ಹೋಗಿರಿ, ವಾಕಿಂಗ್ ಮಾಡಿರಿ. ಅದ್ರ ಜೊತೆಗೆ ಡಾಕ್ಟರ್ ಕೊಡೋಂಥ ಮೆಡಿಸಿನನ್ನು ತೊಗೊಳ್ರಿ. ಅವ್ರೇನಾದರೂ ಕ್ರೀಮ್ ಇದು ಕೊಟ್ಟಿದ್ರೆ ಹಚ್ಕೊಳ್ರಿ. ಇವೆಲ್ಲದರ ಮೂಲಕ ನೀವು ನಿಮ್ಮ ಸೋರಿಯಾಸಿಸನ್ನು ಕಂಟ್ರೋಲ್ ಮಾಡ್ಕೋಬಹುದು. ನಾವು ಬಾಡಿಗೆ ಏನು ಕ್ರೀಮ್ ಹಚ್ಚಿದ್ರೇನು, ಯಾವ ಗುಳಿಗೆ ತೊಗೊಂಡ್ರೇನು, ಮನಸ್ಸನ್ನೇ ಶಾಂತಿ ಇರಲಿಲ್ಲ ಅಂದರೆ ಹೇಗೆ? ಮುಖ್ಯವಾಗಿ ಸೋರಿಯಾಸಿಸ್ನಲ್ಲಿ ನಾವು ಶಾಂತ ಆಗಿರಬೇಕು. ನಾವು ಶಾಂತ ಆಗಿದ್ದರೆ ಸೋರಿಯಾಸಿಸ್ ಬಹುತೇಕ ಕಡಿಮೆ ಆಕೈತಿ, ಬಹುತೇಕ ಕಂಟ್ರೋಲಿಗೆ ಬರ್ತೈತಿ. ಹಾಗಾಗಿ ಇನ್ನೇಕೆ ತಡ, ನೀವು ಸಹ ರೇಖಿ ದೀಕ್ಷೆ ತಗೊಳ್ರಿ, ನಿತ್ಯ ರೇಖಿ ಮಾಡಿರಿ, ನಿಮ್ಮ ಸೋರಿಯಾಸಿಸನ್ನು ಕಂಟ್ರೋಲ್ನಲ್ಲಿಡಿ. ಈಚಿಂಗು ತಾನೇ ಆಮೇಲೆ ಕಡಿಮೆ ಆಕೊಂತ ಬರ್ತೈತಿ. ಈ ಸೋರಿಯಾಸಿಸ್ ಇದ್ದವರು ಅವರ ಸಮಸ್ಯೆಗಳನ್ನೇ ಅವರೇ ಬಲ್ಲರು. ನಾವು ಎಲ್ಲೇ ಕೂತ್ರೆ, ಆಫೀಸಲ್ಲಿ ಕೂತ್ರೆ, ಎಲ್ಲೇ ಟೇಬಲ್ ಮೇಲೆ ಕೂತ್ರೆ ಹೀಗೆ ಕೈ ಇಟ್ಟರೆ ಸಾಕು, ಅದು ಸೋರಿಯಾಸಿಸ್ದು ಹೊಟ್ಟೆಲ್ಲ ಟೇಬಲ್ ಮೇಲೆ ಬೀಳ್ತೈತಿ. ಸಿಕ್ಕಲ್ಲಿ ಕೆರಿಬಾರದ್ರೆ ಕಳ್ಕೊಬೇಕು ಅನಿಸ್ತೈತಿ. ಕೆಲವರು ಕೆರೆದು ರಕ್ತ ಬಂದಿರ್ತೈತಿ. ಯಾಕಾರ ಬಂದಪ್ಪ ಇದು ನಮಗೆ, ಈ ನರಕ ಯಾತನೆ ಅಂತ ಅನಿಸ್ಬಿಡ್ತೈತಿ ಸೋರಿಯಾಸಿಸ್. ಹಾಗಾಗಿ ಸೋರಿಯಾಸಿಸ್ ಹೇಗಾದ್ರ ಲಕ್ಷಣ ಅಂತೂ ನಿಮ್ಗೆ ಗೊತ್ತೇ ಇರ್ತೈತಿ. ಯಾಕಂದ್ರೆ ನೀವು ಈಗಾಗಲೇ ಹಲವಾರು ವರ್ಷಗಳಿಂದ ಸೋರಿಯಾಸಿಸ್ನಿಂದ ಬಳಲ್ತಾ ಇರ್ತೀರಿ, ಅದರ ಯಾತನೆಯನ್ನು ಕಂಡಿರ್ತೀರಿ, ಅನುಭವಿಸಿರ್ತೀರಿ. ಹೀಗಾಗಿ ಮೊದಲು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಇಂಪಾರ್ಟೆನ್ಸ್ ಕೊಡಿರಿ. ಅದರ ಜೊತೆಗೆ ಮೆಡಿಸಿನ್ ಕಂಟಿನ್ಯೂ ಮಾಡಿ. ನಿಮ್ಮ ಸೋರಿಯಾಸಿಸ್ ಯಾಕೆ ಕಂಟ್ರೋಲ್ ಬರೋದಲ್ಲ ನೋಡೋಣ. ನೀವು ಸೋರಿಯಾಸಿಸ್ನಿಂದ ಬಳಲ್ತಾ ಇದ್ದೀರಾ, ರೇಖಿ ದೀಕ್ಷೆ ತಗೊಳ್ಳಿ, ನಿತ್ಯ ರೇಖಿ ಹೀಲಿಂಗ್ ಮಾಡ್ಕೊಳ್ರಿ. ನೀವು ಆನ್ಲೈನಲ್ಲೂ ಸಹ ಆಫ್ಲೈನ್ನಲ್ಲೂ ಸಹ ರೇಖಿ ದೀಕ್ಷೆ ತೆಗೆದುಕೊಳ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 8904131324ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ. ಏನಾದರೂ
ಸಮಸ್ಯೆಗಳಿದ್ದರೆ ಅಥವಾ ಇನ್ನೂ ಏನಾದರೂ ಹೇಳೋದಿತ್ತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ, ಇಲ್ಲ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರೇಖಿ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನನ್ನ ಈ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಶೇರ್, ಲೈಕ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.